ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ತಿರುಶಿವು ವ್ಲಾಗ್ಸ್. ಇವತ್ತು ಹೆಸರುಬೇಳೆ ಪಾಯಸನ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ಸಖತ್ತು ಒಳ್ಳೆಯದು. ಇದನ್ನು ಹೆಲ್ತಿ ಫುಡ್ ಅಂತಲೇ ಕರಿಬೋದು. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇದನ್ನು ಮಾಡೋದು ತುಂಬ ಸುಲಭನೂ ಕೂಡ ಹೌದು. ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಈ ಟೇಸ್ಟು. ಇವತ್ತು ಹೆಸರುಬೇಳೆ ಪಾಯಸನ ಮಾಡ್ತಾಯಿದ್ದೀನಿ. ಇದನ್ನು ಮಾಡೋದು ಹೇಗೆ ಮತ್ತು ಅದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ನಾವು ಯೂಸ್ ಮಾಡ್ತೀವಿ ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನಿಮಗೇನಾದರೂ ಹೇಳಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಸ್ವಲ್ಪ ಹೆಸರುಬೇಳೆ ತೊಗೊಂಡಿದ್ದೀನಿ. ಸ್ವಲ್ಪ ಅಂದರೆ ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ. 1/4 kg ಸ್ವಲ್ಪ ಕಡಿಮೆ ಇದೆ ಅನಿಸುತ್ತೆ. ಅಷ್ಟು ಹೆಸರುಬೇಳೆನ ತೊಗೊಂಡು ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರಿಬೇಕು ಅಂದರೆ ಫುಲ್ಲು ಬ್ರೌನ್ ಕಲರ್ ಬರೋವರೆಗೂ ಹುರಿಬಾರ್ದು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು. ಹೈ ಫ್ಲೇಮಲ್ಲಾದರೂ ಹುರಿರಿ ಅಥವಾ ಮೀಡಿಯಮ್ ಫ್ಲೇಮಲ್ಲಾದರೂ ಹುರಿಬೋದು. ಚೆನ್ನಾಗಿ ಹುರ್ಕೋಬೇಕು. ಅದು ಬೇಗ ಕಾಳು ತುಂಬ ಸಣ್ಣ ಇರೋದ್ರಿಂದ ಬೇಗ ಸಿಗುತ್ತೆ. ಹಾಗಾಗಿ ಸ್ವಲ್ಪ ನೋಡಿ ಇಷ್ಟು ಕಲರು ಕಾಣಿಸ್ತಿದೆಯಲ್ಲ, ಈ ಥರ ಕಲರು ಸ್ವಲ್ಪ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಅದು ಹುರಿತಿದ್ರೆ ಸ್ವಲ್ಪ ಗಮ್ಮನ್ಬೇಕು, ಸ್ಮೆಲ್ಲೇ ಚೆನ್ನಾಗಿರುತ್ತೆ. ಆ ಥರ ಸ್ಮೆಲ್ ಬರೋವರೆಗೂ ಸ್ವಲ್ಪ ಹುರ್ಕೊಳ್ಳಿ. ಅದಾದಮೇಲೆ ಅದನ್ನು ಚೆನ್ನಾಗಿ ತೊಳ್ಕೊಬೇಕು. ಯಾಕಂದರೆ ಅದರಲ್ಲಿ ಪೌಡ್ರ್ ಮಿಕ್ಸ್ ಇರುತ್ತೆ. ಸೊ ಹಾಗಾಗಿ ನೀವು ಚೆನ್ನಾಗಿ ನೀಟಾಗಿ ತೊಳ್ಕೊಬೇಕು. 2 ರಿಂದ 3 ಸಲ ಆದರೂ ಚೆನ್ನಾಗಿ ತೊಳ್ಕೊಬೇಕು. ನಾನೀಗ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ತಣ್ಣಗಿರೋ ನೀರನ್ನ ಹಾಕಿ ಚೆನ್ನಾಗಿ ತೊಳಿಬೇಕು. ಹೆಸರುಬೇಳೆ ತುಂಬ ತಂಪು ಅಂತ ಹೇಳ್ತಾರೆ, ದೇಹಕ್ಕೆ ಸಕ್ಕತ್ತು ತಂಪು. ಏನಾದರೂ ಬಾಡಿ ಹೀಟ್ ಆಗಿದ್ದಾಗ ಅಥವಾ ಬೇಸಿಗೆ ಕಾಲದಲ್ಲಿ ಹೆಸರುಬೇಳೆ ಪಾಯಸನ ತಂಪು ಯೂಸ್ ಮಾಡಬೇಕು. ಅವಾಗವಾಗ ಹೆಸರುಬೇಳೆ ಪಾಯಸ ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳ್ತಾ ಇರ್ತಾರೆ. ನೀವು ಈ ವಿಡಿಯೋನ ನೋಡಿದ ಮೇಲೆ ಹೆಸರುಬೇಳೆ ಪಾಯಸನ ಖಂಡಿತವಾಗ್ಲೂ ಮಾಡ್ಕೊಂಡು ತಿಂತೀರಾ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಒನ್ ಮೋರ್ ಅನ್ನಬೇಕು, ಆ ಥರನೇ ಇರುತ್ತೆ ಟೇಸ್ಟು. ಒಂದು ಸಲ ತೊಳ್ತಿದ್ದೀನಿ, ಒಂದು 2 ರಿಂದ 3 ಸತಿ ಆದರೂ ನಾನು ತೊಳ್ಕೊತೀನಿ. ಯಾಕೆಂದರೆ ನೋಡಿ ಇನ್ನು ತೊಳ್ದಂಗೆ ಇದನ್ನು ಕಲರ್ ನೀರೆಲ್ಲ ವೈಟ್ ಆಗ್ತಾಯಿದೆ. ಅಷ್ಟು ಥರ ಪೌಡ್ರು ಮೇಲ್ಗಡೆ ಹಾಕಿರ್ತಾರೆ. ಸೊ ಹಾಗಾಗಿ ನೀವು 2 ರಿಂದ 3 ಸತಿ ಆದರೂ ತೊಳಿಲೇಬೇಕು. ತೊಳೆದ್ರೆ ಚೆನ್ನಾಗಿ ನೀಟಾಗಿ ಪೌಡ್ರೆಲ್ಲ ಹೋಗುತ್ತೆ. ಆ ಸ್ಮೆಲ್ ಉರಿತಿದ್ರೆ ಸ್ಮೆಲ್ ಗಮ್ಮನ್ನತ್ತೆ. ಹಾಗೆ ಸ್ಮೆಲ್ಗೆ ತಿನ್ನಬೇಕು ಅಂತ ಅನಿಸುತ್ತೆ. ಆ ಥರ ಇರಬೇಕು ಹೆಸರುಬೇಳೆ. ನೀವು ಮನೆ ಬೇಳೆ ಕೂಡ ಯೂಸ್ ಮಾಡ್ಕೋಬೋದು. ನೀವು ಇದನ್ನು 1 ರಿಂದ 2 ವಿಷಲ್ ಕೂಗಿಸ್ತೀನಿ ಅಂದರೆ ಸ್ವಲ್ಪ ಗಟ್ಟಿ ಇರುತ್ತೆ, ಅಂದರೆ ಬಾಯಿಗೆ ತಿನ್ನೋ ಥರ ಸಿಗುತ್ತೆ ಹೆಸರುಬೇಳೆ. 2 ರಿಂದ 3 ವಿಷಲ್ ಕೂಗಿಸ್ಕೊತೀನಿ ಅಂದರೆ ಸ್ವಲ್ಪ ಬೆಂದಿರುತ್ತೆ, ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ತಿನ್ನಿಸೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ರುಚಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನೋಡಿ ನಾನು ಹೆಸರುಬೇಳೆಯಿಂದ ಮೇಲ್ಗಡೆ 2 ಇಂಚು ನೀರನ್ನ ಹಾಕ್ತಾಯಿದ್ದೀನಿ. ಮೊದಲೇ ಜಾಸ್ತಿ ನೀರು ಹಾಕ್ಬೇಡಿ, ಸ್ವಲ್ಪ ಗಟ್ಟಿ ಇದ್ದರೆ. ಮತ್ತು ನೀವು ಬೆಲ್ಲದ ನೀರನ್ನ ಹಾಕಿದ್ರೆ ಮತ್ತು ನೀವು ತಿರುಗಿಕೊಂಡಿರೋ ಅಂಥದ್ದು ಕಾಯಿ ರಸದನ್ನ ಎಲ್ಲ ಹಾಕಿದ್ರೆ ಆವಾಗ ತುಂಬ ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ನೀವು ಫಸ್ಟೇ ನೀರನ್ನ ಜಾಸ್ತಿ ಹಾಕ್ಬೇಡಿ. ಹೆಸರುಬೇಳೆಯಿಂದ 2 ಇಂಚ್ ಹಾಕಿ 2 ರಿಂದ 3 ವಿಷಲ್ ಕೂಗಿಸ್ಕೊಳ್ಳಿ. ಇದಾದಮೇಲೆ ಇದಕ್ಕೆ ಮಿಕ್ಸಿಗೆ ಹಾಕೋಬೇಕಾಗಿರೋ ಅಂಥದ್ದು ಗಸಗಸೆ. 2 ರಿಂದ 3 ಸ್ಪೂನ್ ಗಸಗಸೆನ ತೊಗೊಂಡಿದ್ದೀನಿ. ನೀವು ಗಸಗಸೆನೂ ಅಷ್ಟೇ ಸ್ವಲ್ಪ ಚಟಪಟ ಅನ್ನೋವರೆಗೂ ಹುರ್ಕೋಬೇಕು. ಅಂದರೆ ಒಂದು 2 ರಿಂದ 3 ನಿಮಿಷ ಹುರಿದ್ರೆ ಅದು ಚೆನ್ನಾಗಿ ಚಟಪಟ ಅಂತ ಸಿಡಿಯುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು. ಕೇಳಿಸ್ತಿದೆಯಲ್ಲ ಚಟಪಟ ಅಂತಿರೋ ಸೌಂಡು? ಜಾಸ್ತಿ ಹುರಿದ್ರೆ ಸ್ವಲ್ಪ ಸಿಹಿಯುತ್ತೆ. ಸೊ ಹಾಗಾಗಿ ಸ್ವಲ್ಪ ಹುರ್ಕೊಳ್ಳಿ. ಚೆನ್ನಾಗಿ ಸ್ಮೆಲ್ ಅದು ಗಮ್ ಅನ್ನಬೇಕು. ಇದಾದಮೇಲೆ ಈಗ ವಿಷಲ್ ಕೂಗ್ತಾಯಿದೆ. 2 ರಿಂದ 3 ವಿಷಲ್ನ ನಾನು ಕೂಗಿಸ್ಕೊಂಡಿದ್ದೀನಿ. ಇದಾದಮೇಲೆ ಈಗ ಬೆಲ್ಲನ ಕರಗಿಸೋಣ. ಇದಕ್ಕೆ ಸಕ್ಕರೆ ಹಾಕಿದ್ರೆ ಚೆನ್ನಾಗಿರಲ್ಲ ಟೇಸ್ಟು, ಬೆಲ್ಲ ಹಾಕಿದ್ರೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ 2 ರಿಂದ 3 ಬೆಲ್ಲನ ಕೆಚ್ಕೊಂಡಿದ್ದೀನಿ. ಅದಕ್ಕೆ ಸಣ್ಣ ಕಪ್ಪಲ್ಲಿ ಕಾಫಿ ಕಪ್ ಬರುತ್ತಲ್ಲ, ಆ ಕಪ್ಪಲ್ಲಿ 1.5 ಕಪ್ನಷ್ಟು ಮಾತ್ರ ನೀರು ಹಾಕ್ತಿದ್ದೀನಿ. ಯಾಕೆ ಅಂದರೆ ಜಾಸ್ತಿ ನೀರು ಹಾಕಿದ್ರೆ ಬೆಲ್ಲಲ್ಲೂ ನೀರಿನಂಶ ಇರೋದ್ರಿಂದ ನೀರನ್ನ ಹಾಕಿದ್ರೆ ಫುಲ್ ನೀರಾಗಿಬಿಡುತ್ತೆ ಮತ್ತು ಪಾಯಸ ಕೂಡ ಸಖತ್ತು ತೆಳ್ಳಗಾಗುತ್ತೆ. ಆ ಕಾರಣಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ಈಗ ಬಿಸಿ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಮಿಕ್ಸಿಗೆ ಹಾಕ್ಕೊಳ್ಳೋದೇನೆಂದರೆ 2 ರಿಂದ 3 ಸ್ಪೂನ್ ಗಸಗಸೆ, 5 ರಿಂದ 6 ಏಲಕ್ಕಿ, ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಕಡಲೆ. ಒಂದು 1/4 ಬೌಲ್ ಅಷ್ಟೇ ಕಡಲೆ ಸಾಕು. ಸ್ವಲ್ಪ ಕಾಯಿ ತುರಿ. ಕಡಲೆನ ಮೊದಲಿಗೆ ಹಾಕ್ಕೋತಾ ಇದ್ದೀನಿ. ನಂತರ ಶುಂಠಿನ ಸ್ವಲ್ಪ ಕೆಚ್ಚಿಟ್ಕೊಳ್ಳಿ, 1 ಇಂಚಷ್ಟು ಸಾಕು. 6 ರಿಂದ 7 ಅಥವಾ ಏಲಕ್ಕಿನ ಹಾಕ್ಕೊಳ್ಳಿ. ಏಲಕ್ಕಿ ಜಾಸ್ತಿ ಆದರೂ ಸ್ಮೆಲ್ಲು ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳಿ. ನೀವು ಡ್ರೈ ಕಾಯಿ ತುರಿ ಹಾಕ್ತೀನಿ ಅಂದರೆ ಹೆಸರುಬೇಳೆ ಎಲ್ಲ ಚೆನ್ನಾಗಿ ಕುದಿಯುತ್ತಲ್ಲ, ಬೆಲ್ಲ ರಸ ಎಲ್ಲ ಹಾಕಿದ್ಮೇಲೆ ಆವಾಗ ಬೇಕಾದ್ರೆ ಕಾಯಿ ತುರಿನ ಹಾಕ್ಕೊಬೋದು. ಇಲ್ಲಾಂದ್ರೆ ಈ ಥರ ಮಿಕ್ಸಿಗೆ ಹಾಕಿನೂ ಕೂಡ ಮಾಡ್ಕೊಬೋದು.
ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಕಾಯಿ ತುರಿ ಹಾಕೋದ್ರಿಂದಲೇ ಹೆಸರುಬೇಳೆ ಟೇಸ್ಟು ಚೆನ್ನಾಗಿ ಬರೋದು. ನೀವು ಕಾಯಿ ತುರಿನ ಅದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ. ಅದರಲ್ಲಿ ಹಸಿ ಕಾಯಿ ತುರಿ ಆದರೆ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾವು ಹಸಿ ಕಾಯಿ ತುರಿನ ಹಾಕ್ತೀವಿ. ನೋಡಿ, ಇವಾಗ ಮಿಕ್ಸಿ ಮಾಡ್ಕೊಂಡಾಗಿದೆ. ಇವಾಗ ಬೆಲ್ಲದ ನೀರು, ಬೆಲ್ಲ ಎಲ್ಲ ಕರಗಿದೆ. ಇದನ್ನು ಸೋಸ್ಕೋಬೇಕು. ಇವಾಗ ಯಾಕೆ ಸೋಸ್ಕೋಬೇಕು ಅಂದರೆ ಬೆಲ್ಲದಲ್ಲಿ ಸ್ವಲ್ಪ ಕಸ ಇರುತ್ತೆ ಮತ್ತು ಕಡ್ಡಿಗಳು ಏನಾದರೂ ಇದ್ದೇ ಇರುತ್ತೆ. ಬೆಲ್ಲನ ನೀವು ಯಾವತ್ತಾದರೂ ಅಷ್ಟೇ ಯೂಸ್ ಮಾಡಬೇಕು ಅಂದರೆ ಬಿಸಿ ಮಾಡಿಬಿಟ್ಟು ಬೆಲ್ಲನ ಕರಗಿಸಿ ಆಮೇಲೆ ಯೂಸ್ ಮಾಡಿ. ಕೆಳಗಡೆ ನೋಡಿ, ಈಗ ಸ್ವಲ್ಪ ಬ್ಲ್ಯಾಕ್ ಥರ ಏನಾದರೂ ಕಸ ಇರುತ್ತೆ. ಅದನ್ನು ನೀವು ತೆಗಿಬೇಕು ಅಂದರೆ ಕರಗಿಸ್ಲೇಬೇಕು. ನೋಡಿ, ಕಾಣಿಸ್ತಿದೆಯಲ್ಲ, ಸ್ವಲ್ಪ ಬ್ಲ್ಯಾಕ್ ಥರ ಈ ಥರ ಇರುತ್ತೆ. ಸೊ ಹಾಗಾಗಿ ನೀವು ಸೋಸ್ಕೊಂಡ್ರೆ ಇದೆಲ್ಲ ಹೋಗುತ್ತೆ. ಆ ಕಾರಣಕ್ಕೆ ಸೋಸ್ತೀನಿ. ಇವಾಗ ವಿಷಲ್ ಬಿಟ್ಟಿದೆ. ಇವಾಗ ಹೆಸರುಬೇಳೆ ನೋಡಿ ಈ ಥರ ಬೆಂದಿದೆ. ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಸ್ವಲ್ಪ ಹೆಸರುಬೇಳೆ ಥರ ಸಿಗ್ತಾಯಿದೆ. ಬಾಯಿಗೆ ಸ್ವಲ್ಪ ತರ್ತರಿ ಥರ ಸಿಗುತ್ತೆ. ಮತ್ತು ಚೆನ್ನಾಗಿ ಬೆಂದಿದೆ ಮತ್ತು ನೀರಿನ ಹದ ಕರೆಕ್ಟಾಗಿದೆ. ಇದಕ್ಕಿಂತ ನೀವು ಜಾಸ್ತಿ ನೀರು ಇದ್ದರೆ ಫುಲ್ ತೆಳ್ಳಗಾಗುತ್ತೆ. ಮತ್ತು ಬೆಲ್ಲದ ನೀರು ಎಲ್ಲ ಹಾಕಿದ್ಮೇಲೆ ಪಾಯಸ ಫುಲ್ ಸಖತ್ ತೆಳ್ಳಗಾಗಿ ಅಷ್ಟು ಟೇಸ್ಟ್ ಕೊಡೋಲ್ಲ. ಟೇಸ್ಟು ಕೂಡ ಕಡಿಮೆ ಆಗುತ್ತೆ ಜಾಸ್ತಿ ನೀರು ಹಾಕಿದ್ರೆ. ಸೊ ಹಾಗೆ ನೀವು ಆದಷ್ಟು ಸ್ವಲ್ಪ ಕಡಿಮೆ ನೀರನ್ನೇ ಹಾಕ್ಕೊಳ್ಳಿ. ನೋಡಿ, ಇವಾಗ ಬೆಲ್ಲದ ನೀರನ್ನ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಬೆಲ್ಲದ ನೀರನ್ನ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಈಗ ರುಬ್ಬಿರೋವಂಥ ಮಿಶ್ರಣನ ಹಾಕ್ಕೊಳ್ಳೋದು. ಎಲ್ಲದನ್ನೂ ಹಾಕಿ ಚೆನ್ನಾಗಿ ಕುದಿಸಿದ್ರೆ ಹೆಸರುಬೇಳೆ ಪಾಯಸ ರೆಡಿ. ಸೂಪರಾಗಿರುತ್ತೆ ಟೇಸ್ಟು. ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ. ಹೆಸರುಬೇಳೆ ಪಾಯಸ ಬರಲ್ಲ, ಕಲ್ತ್ಕೋಬೇಕು ಅನ್ನೋರು ಈ ಥರ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡಿ ಕಲ್ತ್ಕೊಳ್ಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈ ಥರ ಅಡುಗೆ ರೆಸಿಪಿಗಳನ್ನ ತುಂಬ ಹಾಕಿದ್ದೀನಿ. ಹಳೆ ವೀಡಿಯೋದಲ್ಲೂ ನೀವು ನೋಡ್ಬೋದು. ನೋಡಿ, ಇವಾಗ ರುಬ್ಬಿರೋಂಥ ಮಿಶ್ರಣನ ಹಾಕ್ತಾಯಿದ್ದೀನಿ. ನೀವು ಅದನ್ನು ಸ್ವಲ್ಪ ನೋಡ್ಕೊಂಡು ಬೇಕಾದರೂ ಹಾಕೋಬೋದು. ಅಂದರೆ ಗಟ್ಟಿ ಆಗುತ್ತೋ ತೆಳು ಆಗುತ್ತೋ ಜಾಸ್ತಿ ಆಗುತ್ತೋ ಅಂತ ನೋಡ್ಕೊಂಡು ಹಾಕೋಬೋದು. ಸ್ವಲ್ಪ ಅಷ್ಟು ಹಾಕಿದ್ದೀನಿ. ನಂತರ ಕಂಪ್ಲೀಟಾಗಿ ಪೂರ್ತಿ ಹಾಕ್ತೀನಿ. ಇವಾಗ ಚೆನ್ನಾಗಿ ಕುದಿಸಿ, ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಸಿ. ಮತ್ತು ಇದಕ್ಕೆ ನೀವು ಬೇಕು ಅಂದರೆ ಡ್ರೈ ಫ್ರೂಟ್ಸ್ ಹಾಕ್ಬೋದು. ನಾನು ಡ್ರೈ ಫ್ರೂಟ್ಸ್ ಇರಲಿಲ್ಲ, ಸೊ ಹಾಗಾಗಿ ಸ್ಕಿಪ್ ಮಾಡಿದ್ದೀನಿ. ನೀವು ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರಿದು ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ಬೇಕಾದರೆ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಹಾಕೋಬೋದು. ಅದಿನ್ನೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೀವು ಖಂಡಿತವಾಗ್ಲೂ ನಿಮ್ಮನೆ ಮಕ್ಕಳಲ್ಲಿ ಇದ್ದರೆ ಮಾಡಿಕೊಡಿ. ಟೇಸ್ಟು ಸೂಪರಾಗಿರುತ್ತೆ. ನನ್ನ ಮಗಳಿಗೂ ತುಂಬ ಇಷ್ಟ, ಸಖತ್ ಇಷ್ಟಪಟ್ಟು ತಿಂದು. ನನಗೂ ಸಖತ್ ಇಷ್ಟ ಹೆಸರುಬೇಳೆ ಪಾಯಸ, ಸಖತ್ ಟೇಸ್ಟಿಯಾಗಿತ್ತು. ನೀವು ಈ ರೆಸಿಪಿನ ಟ್ರೈ ಮಾಡಿ. ನೀವು ಮಾಡಿರೋ ರೆಸಿಪಿ ಹೇಗೆ ಬಂದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ವಿಡಿಯೋಸ್ನ ಹೀಗೆ ನೋಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.